ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನೋಡಿ ಪಲಾವ್ ಮಾಡಿದ್ದೀನಿ ಇವತ್ತು ನಾನು. ನೋಡಿ ಇವಾಗ ಟೈಮ್ ಎಷ್ಟು 10:15 ಆಯಿತು. ಸೊ ಇವಾಗ ನಾನು ತಿಂಡಿ ತಿಂದ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಎಲ್ಲ ಧೂಳಾಗ್ಬಿಟ್ಟಿದೆ. ಸೊ ನೋಡಿ ಇದೆಲ್ಲ ತೆಗೆದು ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಅಡುಗೆ ಮನೆ, ಹಾಲು, ಬೆಡ್ರೂಮು ಎಲ್ಲನೂ ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್ ನಾನು. ಯಾಕೆಂದರೆ ನಾಳೆ ನಮ್ಮದು ಜಾತ್ರೆ ಇದೆ, ವರ್ಕೆ ರಂಗಪ್ಪನ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ತುಂಬ ಹೊಟ್ಟೆ ಹಶ್ವಾಗ್ತಾಯಿತ್ತು. ಅದಕ್ಕೋಸ್ಕರ ಫಸ್ಟು ತಿಂಡಿ ತಿಂದ್ಕೊಳ್ಳೋಣ, ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಮೇಲ್ಗಡೆದು ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳಿಬೇಕು. ಇದೆಲ್ಲನೂ ಸ್ಟ್ಯಾಂಡ್ ಎಲ್ಲನೂ ತೊಳೆಯೋಣ ಅಂದ್ಕೊಂಡಿದ್ದೀನಿ. ಸೊ ಮನೆ ಕ್ಲೀನ್ ಮಾಡ್ಕೊಬೇಕು. ಸೊ ತಿಂಡಿ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ತಣ್ಣಗಾಗೋಗುತ್ತೆ ಅಂತ ನಾನು ಹಾಟ್ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೊಲಿಯೋಣ ಅಂತ ಕೂತ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಹೊಲಿಯೋಣ ಅಂತಂದೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡೋವಾಗ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ನನಗೆ. ಯಾಕೆಂದರೆ ಒಬ್ಬಳೇ ಅದೆಲ್ಲ ಇಳಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ವೀಡಿಯೋನೂ ಮಾಡ್ಕೊಂಡು ಆಗಲ್ಲ ನನಗೆ ಅಂತಂದೇಳ್ಬಿಟ್ಟು ಅದು ಕ್ಲೀನಿಂಗ್ ವೀಡಿಯೋ ಎಲ್ಲ ನಾನು ಮಾಡ್ಕೊಂಡಿಲ್ಲ. ಸೊ ಎಲ್ಲ ಕೆಲಸನೂ ಮಾಡ್ಕೊಂಡಾದಮೇಲೆ ಬಟ್ಟೆ ಹೊಲ್ಕೊಡೋಣ ಅವ್ರಿಗೆ ಅಂತಂದೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ ನಾನು. ಇವಾಗೆಲ್ಲ ಟ್ರೆಂಡಿಂಗ್ ಅಲ್ವಾ, ಚಿಕ್ಕದಾಗಿ ಶೋಲ್ಡರೆಲ್ಲ ಇಟ್ಕೋತಾರಲ್ವ, ಆ ಥರ ಇಟ್ಟಿದ್ದೀನಿ ಈ ಬ್ಲೌಸ್ಗೆ. ಬೇರೆ ಎಲ್ಲ ಬ್ಲೌಸು ನಾನು ವೀಡಿಯೋ ಮಾಡ್ಕೊಳ್ಳೋದಿಲ್ಲ. ಕೆಲವೊಂದು ಬ್ಲೌಸಲ್ಲಿ ಈ ಥರ ಎಂಬ್ರಾಯ್ಡಿಂಗ್ ಬಂದಾಗ ಶೋಲ್ಡ್ರನ್ನ ಕಡಿಮೆ ಕೇಳ್ತಾರೆ. ಇವಾಗಿನ ಟ್ರೆಂಡ್ ಕೂಡ ಅದೇನೆ. ಯಾರು ಜಾಸ್ತಿ ದೊಡ್ಡದಾಗಿ ಶೋಲ್ಡ್ರ್ ಇಟ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ನಾನು ಈ ಬ್ಲೌಸ್ಗೆ ಶೋಲ್ಡ್ರನ್ನ ತುಂಬ ಚಿಕ್ಕದಾಗೆ ಇಟ್ಟಿದ್ದೀನಿ. ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅದು ಅಂತಂದೇಳ್ಬಿಟ್ಟು. ಡೀಪನ್ನು ಅಷ್ಟೇ ಜಾಸ್ತಿನೇ ತೊಗೊಂಡಿದ್ದೀನಿ. ಡೀಪ್ ಜಾಸ್ತಿ ಇಟ್ಟು ಶೋಲ್ಡ್ರ್ ಕಡಿಮೆ ಇಟ್ಟರೆ ಜಾರುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಏನೂ ಆಗೋದಿಲ್ಲ. ಶೋಲ್ಡ್ರ್ ಕಡಿಮೆ ತೊಗೊಂಡ್ರೆ ಏನು ಜಾರೋದಿಲ್ಲ. ಸೊ ನಾನು ತುಂಬ ಕಡಿಮೆನೇ ತೊಗೊಂಡಿದ್ದೀನಿ. ಇವಾಗ ಯಾವ ಥರ ಇಟ್ಕೋತಾರೆ, 2 ಇಂಚು, 1.5 ಇಂಚು, ಕೆಲವರೆಲ್ಲ 1 ಇಂಚ್ ಇಡ್ತಾರೆ. ಸೊ ಆ ಥರನೇ ತೊಗೊಂಡಿದ್ದೀನಿ ನಾನು ಈ ಬ್ಲೌಸ್ಗೆ. ನೋಡಿ ಹೊಲಿತಾ ಇದ್ದೀನಿ. ಮಾಮೂಲಿ ಬ್ಲೌಸ್ಗಳೆಲ್ಲ ಇನ್ನೇನು ತೋರಿಸೋ ಅವಶ್ಯಕತೆ ಇರಲ್ಲ. ಸೊ ಹಂಗಾಗಿ ನಾನು ತೋರಿಸೋದಿಲ್ಲ ಅಷ್ಟೇ. ವೀಡಿಯೋನೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಒಬ್ಳಿಗೇ. ಕೆಲಸಗಳು ಸಾಗೋದಿಲ್ಲ. ಎದ್ದು ಹೋಗಿ ಮತ್ತು ಅದು ರನ್ ಆಗ್ತಾ ಇದೆಯಾ ಇಲ್ವಾ, ವೀಡಿಯೋ ಹೆಂಗೆ ಬರ್ತಾಯಿದೆ ಅಂತೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ನನಗೆ. ಸೊ ಹಂಗಾಗಿ ಚಿಕ್ಕದಾಗಿ ಒಂದು ಮಾಡ್ಕೊತೀನಿ ಅಷ್ಟೇ. ಫುಲ್ ಡೀಟೇಲಾಗಿ ಹಂಗೆ ಮಾಡಬೇಕಂದ್ರೆ ಒಬ್ಬರು ವೀಡಿಯೋ ಮಾಡಿದ್ರೆ ನಾವು ಮಾಡ್ಬೋದು. ಬಟ್ ನಾವು ಕಟಿಂಗ್ ಮಾಡೋವಾಗ ಅದು ಸ್ಟ್ಯಾಂಡ್ಗಳೆಲ್ಲ ನನ್ನ ಹತ್ರ ಇಲ್ಲ. ಅದಕ್ಕೋಸ್ಕರ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಕಷ್ಟ. ನೋಡಿ ಈ ಥರ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ಅಂದರೆ ಫ್ರಂಟಲ್ಲಿ ನಾನು ತೊಗೊಂಡಿರೋದು ಬರೀ 6.5 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಇದು ನೋಡಿ ಡೀಪು ಶೋಲ್ಡ್ರ್ ನೀವು ನೋಡ್ತಾ ಇದ್ದೀರಾ ನೋಡಿ, ಬರೀ 2 ಇಂಚ್ ಮಾತ್ರ ಇಟ್ಟಿದ್ದೀನಿ ನಾನು. ರೆಡಿ ಶೋಲ್ಡ್ರು ತುಂಬ ಚಿಕ್ಕದಾಗಿ ಬಂದಿದೆ. ಆಮೇಲೆ ಸೀರೆ ಮ್ಯಾಚಿಂಗ್ ಇರೋದ್ರಲ್ಲೇ ನಾನು ಲೂಫ್ ಹಾಕಿದ್ದೀನಿ. ಸೀರೆ ಇರೋದು ಲೂಫ್ ಹಾಕಿದ್ದೀನಲ್ವ, ಆ ಕಲರಲ್ಲಿರೋದು ಸೀರೆ. ಸೊ ಹಂಗಾಗಿ ನಾನು ಆ ಕಲರಲ್ಲೇ ಲೂಫ್ ಹಾಕಿದ್ದೀನಿ. ನೋಡಿ ಶೋಲ್ಡ್ರ್ ಎಷ್ಟು ಚಿಕ್ಕದಾಗಿದೆ ಅಂತ. 1.25 2 ಇಂಚ್ ಅಷ್ಟೇ ಬಂದಿದೆ. ತೋಳಲ್ಲಿ ಈ ಥರ ಬಂದಿದೆ ಡಿಸೈನು. ಉದ್ದ ತೋಳು ಇಟ್ಟಿದ್ದೀನಿ, 9.5 ಇಟ್ಟಿದ್ದೀನಿ ನಾನು ತೋಳಿಗೆ. ಆಮೇಲೆ ಬ್ಯಾಕಲ್ಲೂ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ. ಡೀಪ್ ತುಂಬ ಜಾಸ್ತಿನೇ ಇಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಡೀಪ್ ಇಟ್ಟರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟಿದ್ದೀನಿ. ನೋಡಿ ಈ ಥರ ಬಂದಿದೆ ಫಿನಿಶಿಂಗು. ಯಾವ ಥರ ಫಿನಿಶಿಂಗ್ ಬಂದಿದೆ, ನಿಮ್ಗೇನು ಅನ್ನಿಸ್ತು ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ. ನೋಡಿ ಈ ಥರ ಗೊಂಡೆಗಳು ಹಾಕಿದ್ದೀನಿ.
ನೋಡಿ, ಅದು ಲೂಫ್ ಕಟ್ಟಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ಗೊಂಡೆಗಳು ಹಾಕಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಅವ್ರದ್ದು ಅಳತೆ ಕೊಟ್ಟಿರೋ ಬ್ಲೌಸ್ಗೆ ತೋಳು ಸ್ವಲ್ಪ ಚಿಕ್ಕದಾಗಿತ್ತು, ನಾನು ಸ್ವಲ್ಪ ದೊಡ್ಡದಾಗಿ ಇಟ್ಟಿದ್ದೀನಿ ಅಷ್ಟೇ. ಅವ್ರದ್ದು ಶೋಲ್ಡ್ರೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ನಾನು ಕಡಿಮೆ ಇಟ್ಟಿದ್ದೀನಿ ಅಷ್ಟೇ. 2 ಇಂಚ್ ಇಟ್ಟಿದ್ದೀನಿ ನಾನು ಶೋಲ್ಡ್ರ್. ಇನ್ನೂ ಕಡಿಮೆ ಇಟ್ಕೋತಾರೆ, 1 ಇಂಚಲ್ಲೇ ಇಡಿಸ್ಕೊತಾರೆ. ಸೊ ಇದು 2 ಇಂಚ್ ಇಟ್ಟಿದ್ದೀನಿ ನಾನು. ನೋಡಿ ತುಂಬ ಚೆನ್ನಾಗಿ ಬಂತು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.